ಬೆಂಗಳೂರಿನ ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಪ್ರಕರಣದ ಹಿನ್ನೆಲೆಯನ್ನು ನೋಡ್ತಾ ಹೋದರೆ ಮಗದೊಂದು ವಿಚಾರ ಲಭ್ಯವಾಗ್ತಾ ಇದೆ. ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಕೇಸ್ಗೆ ಸಂಬಂಧಪಟ್ಟಂತೆ ರಾಮೇಶ್ವರಂ ಕೇಸ್ಗೆ ಮಂಗಳೂರು ಕೇಸ್ನ ಲಿಂಕ್ ಇದೆಯಾ ಅನ್ನುವಂಥ ಅನುಮಾನ ಸೃಷ್ಟಿಯಾಗ್ತಾ ಇದೆ. ಬಾಂಬ್ ಡಿಸೈನ್, ಅದರಲ್ಲಿರುವ ಡಿವೈಸ್ಗಳಿಂದ ಈ ಅನುಮಾನ ಬರ್ತಾ ಇದೆ. ಬ್ಲಾಸ್ಟ್ ಆದ ಮೇಲೆ ಬಂದಂತಹ ಫಾಗ್ನಿಂದ ಪೊಲೀಸರಿಗೆ ಬಂದಿರುವಂತಹ ಅನುಮಾನ. ಬಹಳ ಮುಖ್ಯವಾಗಿ ಈ ಕೇಸನ್ನು ತನಿಖೆಗೆ ಎತ್ಕೊಂಡಂತಹ ಪೊಲೀಸರು ಎಲ್ಲ ಆಯಾಮಗಳಲ್ಲಿ ತನಿಖೆಯನ್ನು ನಡೆಸಬೇಕು. ಹಾಗಾಗಿ ಬಹಳ ಮುಖ್ಯವಾಗಿ ಮಂಗಳೂರಿನ ಕುಕ್ಕರ್ ಬಾಂಬ್ ಸ್ಫೋಟಕ್ಕೂ ರಾಮೇಶ್ವರಂ ಕೆಫೆ ಸ್ಫೋಟಕ್ಕೂ ಸಾಮ್ಯತೆ ಇದೆ ಅನ್ನುವಂಥ ಅಂಶವನ್ನು ಪತ್ತೆ ಹಚ್ಚಿದ್ದಾರೆ. ಕುಕ್ಕರ್ ಬಾಂಬ್ ಸ್ಫೋಟ ಪ್ರಕರಣದಲ್ಲಿ ಬಳಸಿದ್ದ ಸ್ಫೋಟಕ ಸಾಮಗ್ರಿಯನ್ನೇ ರಾಮೇಶ್ವರಂ ಕೆಫೆ ಸ್ಫೋಟದಲ್ಲಿ ಬಳಕೆ ಮಾಡಲಾಗಿದೆ ಅಂತ ಸದ್ಯಕ್ಕೆ ಪ್ರಾಥಮಿಕ ಹಂತದಲ್ಲಿ ಗೊತ್ತಾಗ್ತಾ ಇದೆ. ಎರಡೂ ಕಡೆ ನೋಡಿದಂತಹ ಸ್ಫೋಟದ ವೇಳೆ ಹೊರಸೂಸಿರುವ ಹೊಗೆ ಏನಿದೆ, ಆ ಫಾಗ್ ಏನಿದೆ, ಒಂದೇ ಮಾದರಿಯಲ್ಲಿದೆ. ಈ ಎರಡೂ ಸ್ಫೋಟಗಳಲ್ಲೂ ಒಂದೇ ಮಾದರಿಯ ವಸ್ತುಗಳನ್ನು ಬಳಕೆ ಮಾಡಲಾಗಿದೆ. ಜೊತೆಗೆ ಎರಡು ಕಡೆ ಬ್ಯಾಟರಿ, ಡಿಟೋನೇಟರ್ಗಳು, ನಟ್ಟು, ಬೋಲ್ಟು ಬಳಕೆ ಮಾಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಪೊಲೀಸರು ಮತ್ತಷ್ಟು ಚುರುಕಾಗಿ ಪರಿಶೀಲನೆ ನಡೆಸೋದಕ್ಕೆ ಮುಂದಾಗಿದ್ದಾರೆ. ಮಂಗಳೂರು ಕುಕ್ಕರ್ ಬಾಂಬ್ ಸ್ಫೋಟದ ಆರೋಪಿ ಶಾರಿಕ್ ಮತ್ತು ಸಹಚರನ್ನ ಪೊಲೀಸರು ವಿಚಾರಣೆ ನಡೆಸ್ತಾರೆ. ಸದ್ಯ ಶಾರಿಕ್ ಆ್ಯಂಡ್ ಗ್ಯಾಂಗ್ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ. ಬಹಳ ಮುಖ್ಯವಾಗಿ ಈ ಪ್ರಕರಣ ಅಂದಾಗ ಪ್ರಕರಣದ ಹಿನ್ನೆಲೆಯನ್ನು ನೋಡಬೇಕಾಗತ್ತೆ. ಈ ಪ್ರಕರಣದಲ್ಲಿ ಏನೇನಾಯಿತು ಅಂತ ನೋಡಬೇಕಾಗತ್ತೆ. ಆ ಎಲ್ಲ ಆಯಾಮದಲ್ಲಿ ನೋಡಿದಾಗ ಹಲವು ಅಂಶಗಳು ಪೊಲೀಸ್ನವರಿಗೆ ಲಭ್ಯವಾಗಿದೆ. ಬಾಂಬ್ ಡಿಸೈನ್ ಇರ್ಬೋದು, ಅದರಲ್ಲಿರುವಂಥ ಡಿವೈಸ್ಗಳು ಏನೆಲ್ಲ ಬಳಕೆ ಮಾಡಿದ್ದಾರೆ, ಇದೆಲ್ಲದನ್ನು ಕೂಡ ಖಂಡಿತ ಪರಿಶೀಲನೆಗೆ ತೆಗೆದುಕೊಂಡು ಒಂದಷ್ಟು ಮಾಹಿತಿಯನ್ನು ಪೊಲೀಸ್ನವರು ಕಲೆ ಹಾಕಿರ್ತಾರೆ. ನಿಜಕ್ಕೂ ಕೂಡ ಬಾಂಬ್ ಬ್ಲಾಸ್ಟ್ ಕೇಸನ್ನು ಎಲ್ಲ ಆ್ಯಂಗಲ್ನಿಂದಲೂ ತನಿಖೆ ಮಾಡ್ತಿರುವಂತಹ ಪೊಲೀಸ್ನವರಿಗೆ ಇದು ಬಿಸ್ನೆಸ್ ವಿಚಾರವಾಗಿ ಏನಾದರೂ ಆಗಿದೆಯಾ ಅಥವಾ ವಿಧ್ವಂಸಕ ಕೃತ್ಯನ, ಈ ಎಲ್ಲ ಆಯಾಮದಲ್ಲಿ ತನಿಖೆಯನ್ನು ನಡೆಸಬೇಕಾಗತ್ತೆ. ಬ್ಲಾಸ್ಟ್ ಮಾಡಿರುವಂಥ ಉದ್ದೇಶವನ್ನು ತನಿಖಾ ತಂಡಗಳು ಈಗಾಗಲೇ ಬೆನ್ನಟ್ಟಿದ್ದಾವೆ. ಬಾಂಬ್ ತಯಾರಿಕೆ ಸ್ಟೈಲನ್ನು ತನಿಖಾ ಟೀಮ್ಗಳು ಗಮನಿಸಿದ್ದಾವೆ. ಮಂಗಳೂರಿನಲ್ಲಿ ನಡೆದಂತಹ ಟ್ರಯಲ್ ಬಾಂಬ್ ಬ್ಲಾಸ್ಟ್ ಏನಿದೆ, ಇಲ್ಲೂ ಅದೇ ಕುರುಹುಗಳು ಪತ್ತೆಯಾಗಿದ್ದಾವೆ. ಅದೇ ರೀತಿಯ ಕುರುಹುಗಳು ಪತ್ತೆಯಾಗಿದ್ದಾವೆ. ಮಂಗಳೂರಿನಲ್ಲಿ ತನಿಖೆ ಮಾಡಿದ್ದ ಟೀಮ್ನಿಂದಲೂ ಪರಿಶೀಲನೆಯಾಗಿದೆ. ಪ್ರಾಥಮಿಕವಾಗಿ ಮಂಗಳೂರು ರೀತಿಯ ಕುರುಹು ಪತ್ತೆಯಾಗಿದೆ ಅಂತ ರಿಪೋರ್ಟನ್ನು ಸಿದ್ಧಪಡಿಸಲಾಗಿದೆ. ಹೀಗಾಗಿ ಕೇಸ್ನಲ್ಲಿ ಮತ್ತಷ್ಟು ಅನುಮಾನ ಅನ್ನೋದು ಹೆಚ್ಚಿದೆ. ವಿಧ್ವಂಸಕ ಕೃತ್ಯ ಎಸಗೋದಕ್ಕೆ ಪ್ಲ್ಯಾನ್ ಮಾಡಿ ಬ್ಲಾಸ್ಟ್ ನಡೆಸಿರುವಂತಹ ಶಂಕೆ ವ್ಯಕ್ತವಾಗಿದೆ. ಹೀಗಾಗಿ ಬ್ಲಾಸ್ಟ್ನ ಹಿಂದೆ ಶಂಕಿತ ಉಗ್ರರ ಕೈವಾಡ ಇರಬಹುದು ಅನ್ನುವಂಥ ಶಂಕೆ ವ್ಯಕ್ತವಾಗಿದೆ. ನೀವು ಈ ದೃಶ್ಯದಲ್ಲಿ ಗಮನಿಸಬಹುದು. ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂಥ ಒಂದು ಫೋಟೋವನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಇನ್ನು ಮಗದೊಂದು ಕಡೆ ರಾಮೇಶ್ವರಂ ಕೆಫೆಯಲ್ಲಿ ನಿನ್ನೆ ಆದಂತಹ ಸ್ಫೋಟ ಪ್ರಕರಣ ಏನಿದೆ, ಆ ಕ್ಷಣಕ್ಕೆ ಎಲ್ಲರೂ ಕೂಡ ಗಾಬರಿ. ಆ ಹೆಣ್ಮಗಳನ್ನು ಹಾಕಿ ಅಲ್ಲಿಂದ ಯಾರೂ ಕೂಡ ಎತ್ಕೊಂಡು ಹೋಗಲಾಗದಂಥ ಪರಿಸ್ಥಿತಿ, ಅಷ್ಟು ಆತಂಕ, ಗಾಬರಿ ಅನ್ನೋದಿರುತ್ತೆ. ನೋಡಿ, ಎಲ್ಲವೂ ನಾರ್ಮಲ್ ಆಗಿರುತ್ತೆ. ಇದ್ದಕ್ಕಿದ್ದಂತೆ ಅಲ್ಲಿ ಬಾಂಬ್ ಬ್ಲಾಸ್ಟ್ ಆಗುತ್ತೆ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಆ ಕ್ಷಣ ಇದೆಲ್ಲ ಅಯೋಮಯ. ಮಗದೊಂದು ಕಡೆ ನಿಮಗೆ ತೋರಿಸ್ತಾ ಇದ್ದೀವಿ ನೋಡಿ, ರಾಮೇಶ್ವರಂ ಕೆಫೆಯ CC ಕ್ಯಾಮ್ರಾದಲ್ಲಿ ಸೆರೆಯಾಗಿರುವಂಥ ಶಂಕಿತನ ಚಲನವಲನ. ಸೊ ಆತ ಒಂದು ಕ್ಯಾಪ್ ಹಾಕ್ಕೊಂಡಿದ್ದಾನೆ, ಬ್ಲ್ಯಾಕ್ ಕಲರ್ ಬ್ಯಾಗ್, ಜೊತೆಗೆ ಆತನ ಓಡಾಟ. ಸೊ ಇದು ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಏನಿದೆ ಅದಕ್ಕೆ ಸಂಬಂಧಪಟ್ಟಂತಹ ಫೋಟೋ. ಸೊ CM ಸಿದ್ದರಾಮಯ್ಯನವರು ಈ ನಿಟ್ಟಿನಲ್ಲಿ ಮೀಟಿಂಗನ್ನು ಮಾಡ್ತಾರೆ ಮತ್ತು ಪೊಲೀಸ್ನವರಿಗೆ ಫುಲ್ ಪವರ್ ಕೊಟ್ಟು ಯಾವ ರೀತಿಯ ತನಿಖೆ ನಡೀಬೇಕು ಅನ್ನೋ ನಿಟ್ಟಿನಲ್ಲಿ ಸೂಚನೆಯನ್ನು ಕೊಡಬಹುದು. ಮತ್ತು ಪೊಲೀಸ್ನವರಿಂದ ಏನೆಲ್ಲ ಮಾಹಿತಿ ಲಭ್ಯವಾಗಿದೆ ಅದನ್ನು ಕೂಡ ಸಿದ್ದರಾಮಯ್ಯನವರು ಮಾಹಿತಿಯನ್ನು ಪಡೆದುಕೊಳ್ತಾರೆ. ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ವಿಶ್ವನಾಥ್ ನೀಡ್ತಾರೆ. ವಿಶ್ವ, ನೆನ್ನೆ ನಡೆದಂತಹ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೊದಲನೇದಾಗಿ ಗಾಯಾಳುಗಳೇನಿದ್ರು ಅವರ ಆರೋಗ್ಯ ಸ್ಥಿತಿ ಹೇಗಿದೆ? ದಿವ್ಯಾ, ಸದ್ಯಕ್ಕೆ ರಾಮೇಶ್ವರಂ ಕೆಫೆಯಲ್ಲಿ ಏನು
IED ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಗಾಯಾಳುಗಳನ್ನು ಸ್ಥಳೀಯ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸುವಂತಹ ಕೆಲಸವನ್ನು ನಿನ್ನೆಯಿಂದಲೂ ಮಾಡಲಾಗ್ತಾ ಇದೆ. ಅದರಲ್ಲಿ ಸ್ವರ್ಣಾಂಬಿಕಾ ಅವರಿಗೆ ನಿನ್ನೆ ಈಗಾಗಲೇ ಶಸ್ತ್ರಚಿಕಿತ್ಸೆಯನ್ನು ಕೂಡ ಮಾಡಲಾಗಿರುವಂಥದ್ದು. ಇನ್ನುಳಿದಂತೆ ಎಲ್ಲರಿಗೂ ಕೂಡ ಸಣ್ಣ ಪುಟ್ಟ ಗಾಯಗಳು ಕೂಡ ಆಗಿರುವಂಥದ್ದು. ಈಗಾಗಲೇ ಸ್ವರ್ಣಾಂಬಿಕಾ ಅವರನ್ನು ಅವರ ಕುಟುಂಬಸ್ಥರು ಮೈಸೂರಿಗೆ ಕರೆದುಕೊಂಡು ಹೋಗ್ತೇವೆ, ಡಿಸ್ಚಾರ್ಜ್ ಮಾಡಿಕೊಡಿ ಅಂತ ಅಲ್ಲಿರುವಂತಹ ವೈದ್ಯಾಧಿಕಾರಿಗಳಿಗೆ ಮತ್ತು ಪೊಲೀಸರಿಗೂ ಕೂಡ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಆದರೆ ಪರಿಶೀಲನೆ ನಡೆಸಿದ ನಂತರ ಅಂತಂದರೆ ಈ ಕೇಸ್ನ ತೀಕ್ಷ್ಣತೆ ತುಂಬ ಇದೆ. ಯಾಕಂತಂದರೆ ದೊಡ್ಡ ಮಟ್ಟದಲ್ಲಿ ಬಾಂಬ್ ಸ್ಫೋಟವಾಗಿರುವಂಥದ್ದು, ಅದರಲ್ಲೂ ಕೂಡ ಅಲ್ಲಿ ಸ್ಥಳದಲ್ಲಿ ಇದ್ದವರು ಸ್ವರ್ಣಾಂಬಿಕಾ ಅವರು. ಹೀಗಾಗಿ ಅವರಿಂದಲೂ ಕೂಡ ಗಾಯಾಳುಗಳಿಂದ ನಿನ್ನೆಯೇ ಕೆಲವೊಂದು ಮಾಹಿತಿಗಳನ್ನು ಪಡೆದುಕೊಳ್ಳುವಂತಹ ಕೆಲಸವನ್ನು ಅಧಿಕಾರಿಗಳು ಕೂಡ ಮಾಡಿದ್ದಾರೆ. ಆದರೆ ಈಗ ಚಿಕಿತ್ಸೆ ಏನು ನಡೀತಾ ಇದೆ, ಚಿಕಿತ್ಸೆಯನ್ನು ನಡೆಸುವಂತಹ ಸಂದರ್ಭದಲ್ಲಿಯೇ ಕುಟುಂಬಸ್ಥರು ಅಂತಂದರೆ ಅವರ ನೋವು ಅವರಿಗಿರುತ್ತೆ. ಹೀಗಾಗಿ ಕುಟುಂಬಸ್ಥರು ಹೆಚ್ಚಿನ ಚಿಕಿತ್ಸೆಯನ್ನು ನಾವೇ ಕೊಡಿಸ್ತೇವೆ, ನಮ್ಮ ಜೊತೆ ಇವರನ್ನು ಕಳಿಸಿಕೊಡಿ ಅನ್ನೋ ಒಂದು ನಿಟ್ಟಿನಲ್ಲಿ ಮನವಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಆದರೆ ಇದಕ್ಕೆ ಪೊಲೀಸ್ ಅಧಿಕಾರಿಗಳು ಮತ್ತು ಅಲ್ಲಿರುವಂತಹ ವೈದ್ಯರು ಯಾವ ಮಟ್ಟಿಗೆ ರೆಸ್ಪಾನ್ಸ್ ಮಾಡ್ತಾರೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿದೆ. ಇನ್ನು ಪ್ರಕರಣದಲ್ಲಿ ಇನ್ನೂ 10ಕ್ಕೂ ಏನು ಹೆಚ್ಚು ಜನ ಏನು ಗಾಯಗೊಂಡಿದ್ದಾರಲ್ಲ ಅವರೆಲ್ಲರಿಗೂ ಕೂಡ ಈಗ ಸ್ವರ್ಣಾಂಬಿಕಾ ಅವರಿಗೆ ICUನಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಇನ್ನುಳಿದವರಿಗೆ ಜನರಲ್ ವಾರ್ಡ್ಗಳಿಗೆ ಈಗ ಶಿಫ್ಟ್ ಮಾಡುವಂತಹ ಸಾಧ್ಯತೆ ಕೂಡ ಇರುವಂಥದ್ದು. ಒಟ್ಟಾರೆಯಾಗಿ ಕಿವಿ ಮತ್ತು ಕೈ ಭಾಗಕ್ಕೆ ಮತ್ತು ದೇಹದ ಹಲವು ಭಾಗಗಳಿಗೆ ಈಗಾಗಲೇ ಸುಟ್ಟ ಗಾಯಗಳಾಗಿದೆ. ಹೀಗಾಗಿ ಚಿಕಿತ್ಸೆಯನ್ನು ಮುಂದುವರಿಸಬೇಕಾದಂತಹ ಪರಿಸ್ಥಿತಿಯಲ್ಲೂ ಕೂಡ ಅನಿವಾರ್ಯತೆ ಕೂಡ ವೈದ್ಯರಿಗಿರುವಂಥದ್ದು. ಹೀಗಾಗಿ ಈ ಚಿಕಿತ್ಸೆ ಹೀಗೆ ಮುಂದುವರಿಯುವಂತಹ ಸಾಧ್ಯತೆ ಇದೆ. ಇನ್ನು ಸ್ವರ್ಣಾಂಬಿಕಾ ಕುಟುಂಬಸ್ಥರು ಮತ್ತು ಇತರೆ ರೋಗಿಗಳ ಕುಟುಂಬಸ್ಥರ ಒಂದು ಮನವಿಗೆ ಸರ್ಕಾರ ಯಾವ ರೀತಿ ಸ್ಪಂದನೆ ಮಾಡುತ್ತಾ, ಅಧಿಕಾರಿಗಳು ಯಾವ ರೀತಿ ಸ್ಪಂದನೆ ಮಾಡ್ತಾರೆ, ಹಾಗೇನೆ ವೈದ್ಯರು ಯಾವ ರೀತಿ ಸ್ಪಂದನೆ ಮಾಡ್ತಾರೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿದೆ. ಒಟ್ಟಾರೆಯಾಗಿ 10 ಜನ ಗಾಯಗೊಂಡಿದ್ದಾರೆ. 10 ಜನ ಗಾಯಗೊಂಡಿರೋರಲ್ಲಿ ಈಗಾಗಲೇ ಅನೇಕರಿಗೆ ಚಿಕಿತ್ಸೆಯನ್ನು ಕೂಡ ಕೊಡಲಾಗ್ತಾ ಇದೆ. ಎಲ್ಲರೂ ಔಟ್ ಆಫ್ ಡೇಂಜರ್ ಅಂತ ಈಗಾಗಲೇ ವೈದ್ಯರು ಕೂಡ ಹೇಳಿರುವಂಥದ್ದು. ಅದೃಷ್ಟವಶಾತ್ ಯಾಕಂತಂದರೆ ಸ್ಫೋಟದ ರಭಸವನ್ನು ನೋಡಿದ್ರೆ, ಸ್ಫೋಟದ ತೀವ್ರತೆಯನ್ನು ನೋಡಿದ್ರೆ ಪ್ರಾಣಾಪಾಯ ಆಗೋದರಲ್ಲಿ ಯಾವುದೇ ಡೌಟ್ ಕೂಡ ಇರಲಿಲ್ಲ. ಆದ್ರೂ ಕೂಡ ಅದೃಷ್ಟವಶಾತ್ ಇದರಲ್ಲಿ ಗಾಯಗೊಂಡವರು ಏನಿದ್ದಾರೆ ಸ್ವರ್ಣಾಂಬಿಕಾ ಅವರಿಗೆ ಗಂಭೀರ ತೆರನಾದ ಗಾಯಗಳನ್ನು ಬಿಟ್ಟರೆ ಉಳಿದವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿರೋದ್ರಿಂದ ಅವರಿಗೂ ಕೂಡ ಚಿಕಿತ್ಸೆ ಸದ್ಯಕ್ಕೆ ನಡೀತಾ ಇರುವಂಥದ್ದು. ದಿವ್ಯಾ, ಕೆಫೆ ಬ್ಲಾಸ್ಟ್ ಪ್ರಕರಣ ಸದ್ಯದ ಇನ್ಪುಟ್ಸನ್ನು ತಗೊಳ್ತಾ ಇದ್ದಾಗ ಈಗ ಮಂಗಳೂರು ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಏನಾದರೂ ಲಿಂಕ್ ಇದೆಯಾ ಅನ್ನುವಂಥ ನಿಟ್ಟಿನಲ್ಲಿ ಪ್ರೈಮರಿ ರಿಪೋರ್ಟನ್ನು ಪೊಲೀಸ್ನವರು ಸಿದ್ಧಪಡಿಸಿರೋದು. ಅದರ ಬಗ್ಗೆ ಒಂದಷ್ಟು ಕ್ಲಾರಿಟಿ ಕೊಡ್ಬೋದಾ? ಯಾವೆಲ್ಲ ಆಯಾಮಗಳಲ್ಲಿ ಪೊಲೀಸ್ನವರ ಆ ನಿರ್ಧಾರಕ್ಕೆ ಬಂದಿರಬಹುದು ಅಂತ? ದಿವ್ಯಾ, ಖಂಡಿತವಾಗಲೂ ಸದ್ಯಕ್ಕೆ ಮಂಗಳೂರು ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಏನಾಗಿತ್ತು, ಶಾರಿಕ್ ಆಟೋದಲ್ಲಿ ತೆರಳುವಂತಹ ಸಂದರ್ಭದಲ್ಲಿ ಏನು ಸ್ಫೋಟ ಆಗಿತ್ತಲ್ಲ, ಆ ಸ್ಫೋಟವಾದಂತಹ ಸಂದರ್ಭದಲ್ಲಿ ಸ್ಥಳದಲ್ಲಿ ಸಿಕ್ಕಂತಹ ಮೆಟೀರಿಯಲ್ಗಳು, ನೆಟ್ಟು ಬೋಲ್ಟ್ ಆಗಿರಬಹುದು, ಕೆಲವೊಂದು ವಸ್ತುಗಳು ಅಂತಂದರೆ IEDಯನ್ನು ತಯಾರಿ ಮಾಡೋದಕ್ಕೆ ಏನೆಲ್ಲ ವಸ್ತುಗಳು ಬೇಕಾಗುತ್ತೆ, ಕೆಲವೊಂದು ಕಚ್ಚಾ ವಸ್ತುಗಳು, ನಟ್ಟು ಬೋಲ್ಟ್ಗಳು, ಶೆಲ್ಗಳು ಏನು ಪತ್ತೆ ಆಗಿದ್ವು, ಅದೇ ತೆರನಾಗಿ ಈ ಒಂದು ರಾಮೇಶ್ವರಂ ಕೆಫೆಯಲ್ಲಿ ಸ್ಫೋಟವಾದಂತಹ ಸಂದರ್ಭದಲ್ಲಿ ಕೆಲವೊಂದು ವಸ್ತುಗಳು ಕೂಡ ಪತ್ತೆಯಾಗಿದೆ. ಹೀಗಾಗಿ ಮಂಗಳೂರು ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಮತ್ತು ಈ ಒಂದು ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ಏನಿದೆ ಅದಕ್ಕೂ ಲಿಂಕ್ ಇದೆಯಾ ಅನ್ನೋ ಒಂದು ನಿಟ್ಟಿನಲ್ಲಿ ಈಗ ಪೊಲೀಸರು ತನಿಖೆಯನ್ನು ಕೈಗೊಂಡಿರುವಂಥದ್ದು. ಈಗಾಗಲೇ ಸುಟ್ಟ ಗಾಯಗಳಿಂದ ಸಂಪೂರ್ಣವಾಗಿ ಚೇತರಿಕೆಯಾಗಿ ಶಾರಿಕ್ ಏನು ಪರಪ್ಪನಾಗ್ರಹಾರ ಜೈಲಿನಲ್ಲಿದ್ದಾನೆ, ಆತನ ಸಂಗಡಿಗರು ಕೂಡ ಪರಪ್ಪನಾಗ್ರಹಾರ ಜೈಲಿನಲ್ಲೇ ಇದ್ದಾರೆ. ಹೀಗಾಗಿ ಈ ಒಂದು ಆಯಾಮದಲ್ಲಿ ಕೂಡ ಪೊಲೀಸರು ತುಂಬ ತಲೆ ಕೆಡಿಸಿಕೊಂಡಿರುವಂಥದ್ದು. ಯಾಕಂತಂದ್ರೆ ಆ ಶಾರಿಕ್ನ ಹಿಂದೆ ಅನೇಕ ಜನ ಕೆಲಸ ಮಾಡ್ತಾ ಇದ್ರು ಅನ್ನೋ ಒಂದು ಮಾಹಿತಿ ಕೂಡ ಆ ಪೊಲೀಸರಿಗೆ ಸಿಕ್ಕಿತ್ತು, ಅಧಿಕಾರಿಗಳಿಗೂ ಸಿಕ್ಕಿತ್ತು. ಹೀಗಾಗಿ ಈ ಹಿನ್ನೆಲೆಯಲ್ಲೂ ತನಿಖೆ ನಡೆಸುವಂತಹ ಕೆಲಸ. ಯಾಕಂತಂದ್ರೆ ಆ ಸ್ಫೋಟದ ಸಾಮ್ಯತೆ ಕೂಡ ಹಾಗೆ ಇರುವಂಥದ್ದು. ಹೇಗೆ ಹೊಗೆ ಬಂದಿತ್ತೋ ಅದೇ ರೀತಿಯಾದಂತಂದ್ರೆ ಕುಕ್ಕರ್ ಬ್ಲಾಸ್ಟ್ ಆದಾಗ ಹೇಗೆ ಹೊಗೆ ಬಂದಿತ್ತೋ ಅದೇ ರೀತಿಯಾದಂತಹ ಹೊಗೆ ಕೂಡ ಇಲ್ಲಿ ಕೂಡ ಬಂದಿದೆ, ಅದೇ ರೀತಿಯಾದ ತೀವ್ರತೆ ಕೂಡ ಇಲ್ಲಿ ಕೂಡ ಕಾಣಿಸ್ಕೊಂಡಿರುವಂಥದ್ದು. ಹೀಗಾಗಿ ಒಬ್ಬರಿಗೊಬ್ಬರು ಈ ಶಂಕಿತ ಏನಿದ್ದಾನೆ, ಈ ಶಂಕಿತ ಈಗಾಗಲೇ CCTVಯಲ್ಲೂ ಕೂಡ ರೆಕಾರ್ಡ್ ಆಗಿರುವಂಥದ್ದು, ಆತ ಓಡಾಡಿರುವಂತಹ CCTV ದೃಶ್ಯಾವಳಿಗಳು ಕೂಡ ಲಭ್ಯವಾಗಿರುವಂಥದ್ದು. ಹೀಗಾಗಿ ಎಲ್ಲೋ ಒಂದು ಕಡೆ ಈ ಒಬ್ಬ ವ್ಯಕ್ತಿಯನ್ನು ಅಂತಂದ್ರೆ ಈತ ಏನಾದರೂ ಶಾರಿಕ್ ಸಹಚರಣ ಅಥವಾ ಶಾರಿಕ್ ಜೊತೆ ಸೇರಿಕೊಂಡು ಈ ರೀತಿಯಾದಂಥ ಪ್ಲಾನ್ ಮಾಡಿದ್ನ ಅನ್ನೋ ಒಂದು ನಿಟ್ಟಿನಲ್ಲಿ. ಯಾಕಂತಂದ್ರೆ ಸ್ಫೋಟದ ಸಾಮ್ಯತೆ ಆ ರೀತಿ ಇದೆ. ಹೀಗಾಗಿ ಪೊಲೀಸರು ಕೂಡ ಈ ಮಂಗಳೂರು ಬಾಂಬ್ ಸ್ಫೋಟದ ಏನು ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಆರೋಪಿ ಏನಿದ್ದಾನೆ ಶಾರಿಕ್ ಮತ್ತು ಸಂಗಡಿಗರನ್ನ ವಿಚಾರಣೆ ನಡೆಸುವಂತಹ ಕೆಲಸವನ್ನು ಕೂಡ ಮಾಡುವ ಸಾಧ್ಯತೆ ಕೂಡ ಇರುವಂಥದ್ದು. ಈಗಾಗಲೇ ಪರಪ್ಪನಾಗ್ರಹಾರ ಜೈಲಾಧಿಕಾರಿಗಳನ್ನ ಸಂಪರ್ಕಿಸುವಂತಹ ಕೆಲಸವನ್ನು ಕೂಡ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಈ ಒಂದು ರಾಮೇಶ್ವರಂ ಕೆಫೆ ಬಳಿ ರಾತ್ರಿಯಿಂದಲೂ ಕೂಡ ನಿನ್ನೆ ಮಧ್ಯಾಹ್ನ ಏನು ಸ್ಫೋಟ ಸಂಭವಿಸಿದಂದ ಅಲ್ಲಿಂದ ಇಲ್ಲಿವರೆಗೂ ಕೂಡ ರಾಷ್ಟ್ರೀಯ ತನಿಖಾ ದಳದ ಅಧಿಕಾರಿಗಳಾಗಿರಬಹುದು, ಸ್ಟೇಟ್ ಇಂಟೆಲಿಜೆನ್ಸ್ ಆಗಿರ್ಬೋದು, ಈಗ ಮತ್ತೆ
NIA ಅಧಿಕಾರಿಗಳು ಎಲ್ಲರೂ ಕೂಡ ಬಂದು ADGP ದರ್ಜೆ ಅಧಿಕಾರಿಗಳು ಕೂಡ ಆಗಮಿಸಿ ಪರಿಶೀಲನೆಯನ್ನು ನಡೆಸಿದರು. ಈಗ ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ ಏನು ಫೋರ್ಸ್ ಏನಿದೆ ಅವರು ಕೂಡ ಸ್ಥಳದಲ್ಲಿ ಬಂದು ಪರಿಶೀಲನೆಯನ್ನು ನಡೆಸ್ತಾ ಇರುವಂಥದ್ದು. ಇದರ ಜೊತೆ ನಿನ್ನೆ 4 ಪೆಟ್ಟಿಗೆಗಳಲ್ಲಿ ವಿಧಿವಿಜ್ಞಾನ ತಜ್ಞರು ಕೂಡ ಕೆಲವೊಂದು ವಸ್ತುಗಳನ್ನು ಕೂಡ ವಶಪಡಿಸಿಕೊಂಡು ಅದನ್ನು ಕೂಡ ತೆಗೆದುಕೊಂಡು ಹೋಗಿ ಈಗ ಪರಿಶೀಲನೆ ನಡೆಸುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಈ ರಾಮೇಶ್ವರಂ ಪ್ರಕರಣದಲ್ಲಿ ಪ್ರಮುಖವಾಗಿ ಏನೆಲ್ಲ ಸ್ಫೋಟಕ್ಕೆ ಬಳಸಿಕೊಂಡಿರುವಂತಹ ವಸ್ತುಗಳೇನಿದೆಯಲ್ಲ ಅಲ್ಲೇ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿರುವಂಥದ್ದು. ಇನ್ನು ಶಂಕಿತನ ಚಲನವಲನ ಏನಿದೆಯಲ್ಲ ಸರಿಯಾಗಿ ನಾವು ನಿನ್ನೆ ಟೈಮ್ ಲೈನನ್ನು ಜಿ ಕನ್ನಡ ನ್ಯೂಸ್ನಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಬ್ರೇಕ್ ಮಾಡಿದ್ವಿ. ಅದೇ ಚಲನವಲನಗಳು ಈಗ CCTVಯಲ್ಲೂ ಕೂಡ ರೆಕಾರ್ಡ್ ಆಗಿರುವಂಥದ್ದು. ಒಂದು ಕಪ್ಪು ಬಣ್ಣದ ಬ್ಯಾಗನ್ನು ಧರಿಸಿರ್ತಾನೆ ಆ ಶಂಕಿತ, ಹಾಗೇನೆ ಕ್ಯಾಪ್ ಅನ್ನು ಕೂಡ ಧರಿಸ್ಕೊಂಡು ಓಡಾಡಿರ್ತಾನೆ. ಹೀಗಾಗಿ ಈ ಎಲ್ಲ ಆಯಾಮಗಳಲ್ಲೂ ಕೂಡ CCTV ದೃಶ್ಯಾವಳಿಗಳನ್ನು ಪರಿಶೀಲನೆ ನಡೆಸೋದಾಗಿರ್ಬೋದು, ಕೆಲವೊಂದು ಟೆಕ್ನಿಕಲ್ ಎವಿಡೆನ್ಸ್ಗಳ ಆಧಾರದ ಮೇಲೆ ಮತ್ತು ಟವರ್ಗಳ ಆಧಾರದ ಮೇಲೆ, ಹಾಗೆಯೇ ಕೇರಳ ಮತ್ತು ತಮಿಳುನಾಡಿನಲ್ಲೂ ಕೂಡ ಈಗ ಪೊಲೀಸ್ ತಂಡಗಳು ಬೀಡುಬಿಟ್ಟಿರುವಂಥದ್ದು. ಸದ್ಯಕ್ಕೆ ಪ್ರಕರಣ ತೀವ್ರ ಸ್ವರೂಪದಾಗಿರೋದ್ರಿಂದ CM ಹಾಗೂ ಗೃಹ ಇಲಾಖೆ ಕೂಡ ಒಂದು ದೊಡ್ಡ ಮಟ್ಟದ ಸಭೆಯನ್ನು ಕೂಡ ನಡೆಸ್ತಾ ಇರುವಂಥದ್ದು. ಹಿರಿಯ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡೆದುಕೊಂಡು ಈ ಒಂದು ತನಿಖೆಯನ್ನು ಇನ್ನಷ್ಟು ಚುರುಕುಗೊಳಿಸ್ತಾ ಇರುವಂಥದ್ದು. ದಿವ್ಯಾ, ಹೌದು, ನೀವು ಹೇಳ್ದಾಗೆ ತಮಿಳುನಾಡು ಪೊಲೀಸ್ನವರು ಕೂಡ ಈ ಪ್ರಕರಣದಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ. ಯಾವ ಕಾರಣಕ್ಕೆ ಆ ಕ್ಲಾರಿಟಿ ಕೊಡ್ಬೋದಾ ವಿಶ್ವ? ಏನು ರಾಮೇಶ್ವರಂನ ಮೇನ್ ಬ್ರಾಂಚ್ ಏನಿದೆ, ರಾಮೇಶ್ವರಂ ಕೆಫೆಯ ಮೇನ್ ಬ್ರಾಂಚ್ ಬಂದು ಅದು ತಮಿಳುನಾಡು ಮೂಲದ್ದು. ಹೀಗಾಗಿ ತಮಿಳುನಾಡಿನಲ್ಲಿ ಇರುವಂತಹ ಕೆಲವೊಂದು ಏನು ರಾಮೇಶ್ವರಂ ಬ್ರಾಂಚ್ಗಳೇನಿದೆ ಅದನ್ನು ಕೂಡ ಈ ಶಂಕಿತರು ಏನಾದರೂ ಟಾರ್ಗೆಟ್ ಮಾಡಿದ್ರು ಅನ್ನೋ ನಿಟ್ಟಿನಲ್ಲಿ ಕೆಲವೊಂದು ಮಾಹಿತಿಗಳನ್ನು ಕೂಡ ಪಡೆದುಕೊಳ್ಬೇಕಾಗತ್ತೆ. ಹೀಗಾಗಿ DYSP ನೇತೃತ್ವದ ತಂಡ ನಿನ್ನೆ ರಾತ್ರಿಯೇ ಈ ಒಂದು ರಾಮೇಶ್ವರಂ ಕೆಫೆ ಏನಿದೆ, ಬೆಂಗಳೂರಿನ ರಾಮೇಶ್ವರಂ ಕೆಫೆ ಬಳಿ ಬಂದು ಕೆಲವೊಂದು ಮಾಹಿತಿಗಳನ್ನು ಪಡೆದುಕೊಂಡು ಹೋಗಿದ್ದಾರೆ ಅನ್ನೋ ಒಂದು ವ್ಯಕ್ತವಾಗ್ತಾ ಇರೋದು ಮಾಹಿತಿ ಕೂಡ ಸಿಗ್ತಾ ಇರುವಂಥದ್ದು. ಸದ್ಯಕ್ಕೆ ಪೊಲೀಸ್ ಅಧಿಕಾರಿಗಳು ಕೂಡ ಹೇಳುವಂತೆ ರಾಮೇಶ್ವರಂ ಕೆಫೆ ಏನು ಈತ ಕುಂದಲಹಳ್ಳಿ ಮಾರ್ಗವಾಗಿ ತಮಿಳುನಾಡು ಕಡೆಗೂ ಹೋಗಿದ್ದಾನೆ ಅನ್ನೋ ಅನುಮಾನಗಳು ಕೂಡ ಇರುವಂಥದ್ದು. ಹೀಗಾಗಿ ಎಲ್ಲೋ ಒಂದು ಕಡೆ ಈತ ಮತ್ತೆ ತಮಿಳುನಾಡು ಸೇರೋದ್ನ ಅಥವಾ ಕೇರಳ ಸೇರೋದ್ನ ಶಂಕಿತ ಅನ್ನೋದು ನಿಟ್ಟಿನಲ್ಲೂ ಕೂಡ ಈಗ ತನಿಖೆಯನ್ನು ನಡೆಸ್ತಾ ಇರುವಂಥದ್ದು. ಹೀಗಾಗಿ DYSP ನೇತೃತ್ವದ ತಂಡ ಇಲ್ಲಿಗೆ ಆಗಮಿಸಿ ರಾಜ್ಯ ಪೊಲೀಸರಿಂದ ಕೆಲವೊಂದು ಮಾಹಿತಿಗಳನ್ನು ಪಡ್ಕೊಂಡಿದ್ದಾರೆ. ಹಾಗೆಯೇ ಇಲ್ಲಿರುವಂತಹ ಅಧಿಕಾರಿಗಳು ತಮಿಳುನಾಡಿನ ಅಧಿಕಾರಿಗಳೇನಿದ್ದಾರೆ ಅವ್ರ ಕಡೆಯಿಂದನೂ ಕೂಡ ಕೆಲವೊಂದು ಮಾಹಿತಿಗಳನ್ನ ಪಡ್ಕೊಂಡಿರುವಂಥದ್ದು. ಇನ್ನು ಪ್ರಕರಣದ ತೀವ್ರತೆ ಎಷ್ಟರ ಮಟ್ಟಿಗಿದೆ ಅಂತಂದರೆ ಎಲ್ಲ ಹಿರಿಯ ಅಧಿಕಾರಿಗಳು ಕೂಡ ಈ ಸ್ಥಳಕ್ಕೆ ಆಗಮಿಸಿದ್ರು. ಯಾಕಂತಂದರೆ ಅದು ಜನನಿಬಿಡ ಪ್ರದೇಶ, ಅದರಲ್ಲೂ ಕೂಡ ರಾಮೇಶ್ವರಂ ಕೆಫೆಯನ್ನು ಏನಕ್ಕೆ ಟಾರ್ಗೆಟ್ ಮಾಡಿದ್ದು, ರಾಮೇಶ್ವರಂ ಕೆಫೆಯಲ್ಲಿ ಯಾಕೆ ಈ ಒಂದು ಬಾಂಬನ್ನು ಇಡಲಾಗಿತ್ತು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದೆ. ಹೀಗಾಗಿ ಪೊಲೀಸ್ ಅಧಿಕಾರಿಗಳು ಕೂಡ ಹಿರಿಯ ಅಧಿಕಾರಿಗಳು ಕೂಡ ತೀವ್ರ ತಲೆ ಕೆಡಿಸಿಕೊಂಡಿರುವಂಥದ್ದು. ಯಾಕಂತಂದರೆ ಮೊನ್ನೆ ತಾನೇ ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋ ಒಂದು ಏನು ಘೋಷಣೆಯನ್ನು ಆಗಿತ್ತು ಅದನ್ನು ಹೊರತುಪಡಿಸಿ ಈಗ ಮತ್ತೆ ಮುಂದುವರಿದ ಭಾಗವಾಗಿ ಈ ರೀತಿಯಾದಂತಹ ಇನ್ಸಿಡೆಂಟ್ಗಳು ರಾಜ್ಯದಲ್ಲಿ ನಡೀತಾ ಇರೋದ್ರಿಂದ ರಾಜ್ಯ ಸರ್ಕಾರಕ್ಕೂ ಕೂಡ ದೊಡ್ಡ ಮಟ್ಟದ ಮುಜುಗರ ಕೂಡ ಆಗ್ತಾ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ DCM ಆದಿಯಾಗಿ ಗೃಹ ಸಚಿವರಾದಿಯಾಗಿ ಎಲ್ಲರೂ ಕೂಡ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟು ಪರಿಶೀಲನೆಯನ್ನು ಕೂಡ ನಡೆಸಿದ್ದಾರೆ. ಆದರೆ DCM ನಿನ್ನೆ ರಾತ್ರಿನೇ ಹೇಳಿದ್ರು ಕೆಲವೇ ಗಂಟೆಗಳಲ್ಲಿ ನಾವು ಆರೋಪಿಯನ್ನು ಬಂಧಿಸ್ತೇವೆ ಅಂತ. ಆದರೆ ಎಲ್ಲೋ ಒಂದು ಕಡೆ ಇನ್ನೂ ಕೂಡ ಆರೋಪಿಯ ಬಂಧನವಾಗಿಲ್ಲ. ಇಲ್ಲಿ ತುಂಬಾ ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ರು DK ಶಿವಕುಮಾರ್ ಅವರು. ಆದರೆ ಒಬ್ಬ ಶಂಕಿತನನ್ನ ವಶಕ್ಕೆ ಪಡೆದಿದ್ದಾರೆ ಅನ್ನೋ ಮಾಹಿತಿ ಕೂಡ ಮೊದಲಿಗಿತ್ತು. ಆದರೆ ಈಗ ಈ ಒಂದು ಟೀಮ್ನಲ್ಲಿ ಇನ್ನೂ ಅನೇಕರಿದ್ದಾರೆ. ಆ ಅನೇಕರನ್ನ ಪತ್ತೆ ಮಾಡುವಂತಹ ನಿಟ್ಟಿನಲ್ಲಿ ತನಿಖೆಯನ್ನು ಕೈಗೊಳ್ಳಬೇಕಾಗತ್ತೆ. ಹೀಗಾಗಿ ಎಲ್ಲೋ ಒಂದು ಕಡೆ ಪೊಲೀಸ್ ಅಧಿಕಾರಿಗಳಾಗಿರ್ಬೋದು, ಇನ್ನು NIA ಆಗಿರ್ಬೋದು, ಇನ್ನು ಬೇರೆ ಟೀಮ್ಗಳು ಏನು 10 ಟೀಮ್ಗಳು ರಚನೆ ಮಾಡಿದ್ದಾರೆ CCB ವತಿಯಿಂದ. ಆ ತಂಡಗಳು ಕೂಡ ಪರಿಶೀಲನೆ ನಡೆಸುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು, ಹುಡುಕಾಟವನ್ನು ನಡೆಸಿದ್ದಾರೆ. ಅದು ಟವರ್ ಡಂಪ್ ಆಧಾರದ ಮೇಲೆ ಆಗಿರಬಹುದು, ಮತ್ತು CCTV ಚಲನವಲನ ಆಗಿರಬಹುದು, ಮತ್ತು ಈತ ಎಷ್ಟು ಗಂಟೆಗೆ ಎಂಟ್ರಿ ಕೊಟ್ಟ, ಒಂದು ಇಡ್ಲಿಯನ್ನು ತಿಂದು ತದನಂತರ ಈತ ಬಾಂಬನ್ನು ಇಟ್ಟು ಹೋಗಿದ್ದಾನೆ ಅಂತ ಸ್ವತಃ DK ಶಿವಕುಮಾರ್ ಅವರೇ ಹೇಳಿಕೆಯನ್ನು ಕೊಟ್ಟಿರ್ತಾರೆ. ಹೀಗಾಗಿ ಈ ಎಲ್ಲ ಆಯಾಮದಲ್ಲೂ ಕೂಡ ತನಿಖೆಯನ್ನು ನಡೆಸ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಏನಾಗಿತ್ತಲ್ಲ ಆ ಒಂದು ಬ್ಲಾಸ್ಟ್ಗೂ ಮತ್ತು ಈ ಒಂದು ಬ್ಲಾಸ್ಟ್ಗೂ ಸಾಕಷ್ಟು ಸಾಮ್ಯತೆ ಇರೋದ್ರಿಂದ ಎಲ್ಲೋ ಒಂದು ಕಡೆ ಶಾರಿಕ್ ಮತ್ತು ಈತ ಶಂಕಿತ ಏನಿದ್ದಾನೆ ಈತನಿಗೂ ಲಿಂಕ್ ಇದೆಯಾ ಅನ್ನೋ ಒಂದು ಅನುಮಾನಗಳು ಕೂಡ ಹುಟ್ಟುಕೊಂಡಿರುವಂಥದ್ದು. ಹೀಗಾಗಿ ಈ ಎಲ್ಲ ಆಯಾಮಗಳಲ್ಲೂ ಕೂಡ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇರುವಂಥದ್ದು. ಇವರಿಗೆ ರಾಷ್ಟ್ರೀಯ ತನಿಖಾ ದಳವು ಕೂಡ ಸಾಥನ್ನು ಕೊಡ್ತಾ ಇದೆ. ಈಗಾಗಲೇ FIR ಕೂಡ ರಿಜಿಸ್ಟರ್ ಆಗಿರುವಂಥದ್ದು. FIR ನ HL ಪೊಲೀಸ್ ಠಾಣೆಯಲ್ಲಿ ರಿಜಿಸ್ಟರ್ ಮಾಡಿಕೊಳ್ಳಲಾಗಿದೆ. ಮುಂದಿನ ದಿನಮಾನಗಳಲ್ಲಿ ಅಂತಂದ್ರೆ ಕೆಲವೇ ದಿನಗಳಲ್ಲಿ ಈ ಆರೋಪಿಯನ್ನು ಬಂಧಿಸುವಂತಹ ವಿಶ್ವಾಸವನ್ನು ಕೂಡ ಎಲ್ಲ ಅಧಿಕಾರಿಗಳು ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಇಡೀ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿರುವಂತಹ ಈ ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಏನಿದೆ ನಿಜಕ್ಕೂ ಕೂಡ ಇಡೀ ಪೊಲೀಸ್ ಇಲಾಖೆಯನ್ನು ಕೂಡ ತಲ್ಲಣಗೊಳಿಸಿರುವಂಥದ್ದು. ಹೀಗಾಗಿ ದೊಡ್ಡ ಅಂತಂದ್ರೆ ರಾಮೇಶ್ವರಂ ಕೆಫೆಗೆ ಸಂಬಂಧಪಟ್ಟಂತಹ ನಿರ್ದೇಶಕರಾಗಿರ್ಬೋದು ಅವರನ್ನು ಸಂಪರ್ಕಿಸುವಂತಹ ಕೆಲಸವನ್ನು ಕೂಡ ಅಧಿಕಾರಿಗಳು ಮಾಡಿರುವಂಥದ್ದು. ಇನ್ನು ಯಾವೆಲ್ಲ ರಾಮೇಶ್ವರಂ ಕೆಫೆಯ ಬ್ರಾಂಚ್ಗಳಿದೆ ಆ ಎಲ್ಲದಕ್ಕೂ ಕೂಡ ಎಲ್ಲ ಬ್ರಾಂಚ್ಗಳಿಗೂ ಕೂಡ ಟೈಟ್ ಸೆಕ್ಯೂರಿಟಿ ಕೊಡುವಂತಹ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ. ಹೀಗಾಗಿ ಈ ಶಂಕಿತ ಎಲ್ಲಿ ಹೋಗಿದ್ದಾನೆ, ಒಂದು ಮೂಲದ ಪ್ರಕಾರ ಬಸ್ನಲ್ಲಿ ಬಂದು ಈತ ಕಪ್ಪು ಬ್ಯಾಗ್ನಲ್ಲಿ ತಗೊಂಡ್ಬಂದು ಆ ಬಾಂಬನ್ನು ಇರಿಸಿದ ಅನ್ನೋ ಒಂದು
ಮಾಹಿತಿ ಕೂಡ ಇರುವಂಥದ್ದು. ಮತ್ತೆ ಹೋಗುವಾಗ ಅದೇ ರೀತಿಯಾದಂತಹ ಬಸ್ನಲ್ಲೇ ಹೋಗಿದ್ದಾನೆ ಅನ್ನೋದು ಮಾಹಿತಿ ಕೂಡ ಇರುವಂಥದ್ದು. ಹೀಗಾಗಿ ಆತನ ಚಲನವಲನ ಎಲ್ಲಿವರೆಗೂ ಇದೆಯೋ ಅಲ್ಲಿವರೆಗೂ ಇರುವಂತಹ CCTVಗಳನ್ನು ಕೂಡ ಪರಿಶೀಲನೆ ನಡೆಸುವಂತಹ ಕೆಲಸವನ್ನು ಕೂಡ ಈಗ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಈ ಒಂದು ಕೇಸ್ಗೆ ಸಂಪೂರ್ಣವಾಗಿ ಮುಕ್ತಿ ಹಾಡುವಂತಹ ಕೆಲಸಕ್ಕೂ ಕೂಡ ಈಗ ಅಧಿಕಾರಿಗಳು ಕೈ ಹಾಕಿರುವಂಥದ್ದು. ದಿವ್ಯಾ, ರಾಮೇಶ್ವರಂ ಕೆಫೆ ಅಂದ ಸಂದರ್ಭದಲ್ಲಿ ಶಾರ್ಟ್ ಪೀರಿಯಡಲ್ಲಿ ಬಹುದೊಡ್ಡ ಹೆಸರನ್ನ ಮಾಡ್ತು. ನೀವು ಯಾವುದೇ ಬ್ರ್ಯಾಂಚ್ ರಾಮೇಶ್ವರಂ ಕೆಫೆಗೆ ಹೋದರೆ ಬಹಳಷ್ಟು ಜನ ಆ ರಾಮೇಶ್ವರಂ ಕೆಫೆಯಲ್ಲಿ ಇರ್ತಾರೆ. ಅದನ್ನೇ ಟಾರ್ಗೆಟ್ ಮಾಡಿದ್ದಾರೆ. ಹಾಗಾಗಿ ಇದು ವಿಧ್ವಂಸಕ ಕೃತ್ಯ ಅಂತ ಗೊತ್ತಾಗ್ತಾ ಇದೆಯಾ, ಅಥವಾ ವ್ಯಾಪಾರ ವಹಿವಾಟಿಗೆ ಏನಾದರೂ ಈ ಥರ ಆಗಿರಬಹುದು ಅಂತ ಅನ್ಸುತ್ತಾ? ಮೇಲ್ನೋಟಕ್ಕೆ ಏನು ಗೊತ್ತಾಗ್ತಾ ಇದೆ ವಿಶ್ವ? ದಿವ್ಯಾ, ಸದ್ಯಕ್ಕೆ ನಿನ್ನೆ ಈ ಒಂದು ಸಿಲಿಂಡರ್ ಬ್ಲಾಸ್ಟ್ ಆಗಿದೆ ಅಂತ ಹೇಳಿ ಅಗ್ನಿಶಾಮಕ ಸಿಬ್ಬಂದಿ ಸ್ಥಳಕ್ಕೆ ಬರ್ತಾರೆ. ಆದರೆ ಅಲ್ಲಿ ಯಾವುದೇ ರೀತಿಯಾದಂತಹ ಸಿಲಿಂಡರ್ ಕೂಡ ಬ್ಲಾಸ್ಟ್ ಆಗಿರಲಿಲ್ಲ. ಅದಾದ ಮೇಲೆ ಪರಿಶೀಲನೆ ನಡೆಸುವಂತಹ, ಬೆಂಕಿಯನ್ನು ತಹಬದಿಗೆ ತರುವಂತಹ ಕೆಲಸವನ್ನು ಅಗ್ನಿಶಾಮಕ ಸಿಬ್ಬಂದಿ ಮಾಡಿರ್ತಾರೆ. ಅದಾದ ಮೇಲೆ ಅಲ್ಲಿಗೆ ಪೊಲೀಸ್ ಅಧಿಕಾರಿಗಳು ಬಂದಂತಹ ಸಂದರ್ಭದಲ್ಲಿ ಬಾಂಬ್ಗೆ ಬಳಸುವಂತಹ ಕೆಲವೊಂದು ಕಚ್ಚಾ ವಸ್ತುಗಳು ಅಂತಂದರೆ ಮದ್ದು ಆಗಿರ್ಬೋದು, ಅಂತಂದರೆ ಸಿಡಿಮದ್ದುಗಳು ಕೆಲವೊಂದು ಏನು ಬಂದಿರುತ್ತೆ ಆ ಒಂದು ವಸ್ತುಗಳು, ಹಾಗೆಯೇ ಶೆಲ್ಗಳು, ನೆಟ್ ಬೋಲ್ಟ್ಗಳು ಇವೆಲ್ಲ ಪತ್ತೆಯಾದಂತಹ ಸಂದರ್ಭದಲ್ಲಿ ಹಿರಿಯ ಅಧಿಕಾರಿಗಳ ಗಮನಕ್ಕೂ ಕೂಡ HAL ಪೊಲೀಸರು ತಂದಿರ್ತಾರೆ. ಹೀಗಾಗಿ ತಕ್ಷಣಕ್ಕೆ ಕ್ಷಿಪ್ರಗತಿಯಲ್ಲಿ ಕಾರ್ಯಾಚರಣೆ ನಡೆಸಿದಂತಹ ಸಂದರ್ಭದಲ್ಲಿ ಗೊತ್ತಾಗುತ್ತೆ ಇದು ಒಂದು ಬಾಂಬ್ ಸ್ಫೋಟ ಅಂತ. ಇದಾದ ಮೇಲೆ ರಾಮೇಶ್ವರಂ ಕೆಫೆಯಲ್ಲಿ ಸಾಕಷ್ಟು ಮಂದಿ, ನೀವು ಹೇಳಿದ ಹಾಗೆ ಅನೇಕ ಬ್ರಾಂಚ್ಗಳನ್ನು ಕೂಡ ರಾಮೇಶ್ವರಂ ಕೆಫೆ ಹೊಂದಿರುವಂಥದ್ದು. ಸರಿಸುಮಾರು ಒಂದು ತಿಂಗಳಿಗೆ ಒಂದು ಬ್ರಾಂಚ್ ಮುಖಾಂತರವಾಗಿ 5 ಕೋಟಿವರೆಗೂ ಕೂಡ ವಹಿವಾಟನ್ನು ನಡೆಸುವಂತಹ ಒಂದು ದೊಡ್ಡ ಸಂಸ್ಥೆ ಆಗಿದೆ. ಹೀಗಾಗಿ ಇಲ್ಲಿ 50ಕ್ಕೂ ಹೆಚ್ಚು ಜನ ಟಿಫನ್ ಅನ್ನ ಮಾಡ್ತಾ ಇದ್ರು. ಅಕಸ್ಮಾತ್ ಆಗಿ ಕೈ ತೊಳೆದುವಂತಹ ಒಂದು ಡಸ್ಟ್ಬಿನ್ ಆಗಿರಬಹುದು, ಆ ಡಸ್ಟ್ಬಿನ್ ಬಳಿ ಈ ಒಂದು ಸ್ಫೋಟ ಆಗಿರೋದ್ರಿಂದ ಅಲ್ಲೇ ಸಾಕಷ್ಟು ಜನ ಕೂಡ ಇರ್ತಾರೆ. ಇನ್ನು ಈ ಒಂದು ಹೋಟೆಲ್ನಲ್ಲಿ ಇರುವಂತಹ ಆವರಣ ಏನಿದೆ, ಟಿಫನ್ ಮಾಡುವ ಊಟಕ್ಕೆ ಕೂರುವಂತಹ ಆವರಣ, ಅಲ್ಲೂ ಕೂಡ ಈತ ಪ್ರಯತ್ನ ಮಾಡಿದ್ದ ಈ ಒಂದು ಸ್ಫೋಟಕವನ್ನು ಇಡೋದಕ್ಕೆ ಅನ್ನೋ ಒಂದು ಮಾಹಿತಿ ಕೂಡ ಸಿಕ್ಕಿರುವಂಥದ್ದು. ಅಂತಂದ್ರೆ ನೇರವಾಗಿ ಜನರನ್ನ ಟಾರ್ಗೆಟ್ ಮಾಡುವಂತಹ ಮತ್ತು ಹಲವರನ್ನು ಕೊಲ್ಲುವ ಉದ್ದೇಶದಿಂದಲೇ ಈ ಒಂದು ಬಾಂಬನ್ನು ಇಡಲಾಗಿತ್ತು ಅನ್ನೋದು ಮಾಹಿತಿ ಕೂಡ ಈಗ ಲಭ್ಯವಾಗಿರುವಂಥದ್ದು. ಮೊದಲಿಗೆ ಈ ಒಂದು ಅಂತಂದ್ರೆ ಏನಾದರೂ ಬಿಸ್ನೆಸ್ ಇದಕ್ಕೋಸ್ಕರ ಅಂತಂದ್ರೆ ರೈವಲ್ರಿಗೋಸ್ಕರ ಅಥವಾ ರಾಮೇಶ್ವರಂ ಕೆಫೆ ಮೇಲಿರುವಂತಹ ದ್ವೇಷಕ್ಕಾಗಿ ಈ ರೀತಿ ಮಾಡಿದ್ರ ಅನ್ನೋ ಒಂದು ಅನುಮಾನಗಳು ಕೂಡ ಹುಟ್ಕೊಂಡಿದ್ವು. ಆದರೆ ಯಾರೂ ಕೂಡ ಇಂತಹ ಪ್ರಕರಣಕ್ಕೆ ಅಂತಂದ್ರೆ ರೈವಲ್ರಿ ಇದಕ್ಕೆ ಯಾರು ಕೂಡ ಜನರ ಪ್ರಾಣಹಾನಿಯನ್ನ ಮಾಡೋದಕ್ಕೂ ಕೂಡ ಮುಂದಾಗೋದಿಲ್ಲ ಅನ್ನೋ ಒಂದು ಆಯಾಮದಲ್ಲೂ ಕೂಡ ಪೊಲೀಸರು ತನಿಖೆಯನ್ನು ನಡೆಸ್ತಿರುವಂಥದ್ದು. ಇದು ಪಕ್ಕಾ ವಿಧ್ವಂಸಕ ಕೃತ್ಯವನ್ನು ಮಾಡೋದಕ್ಕೆ ಈ ರೀತಿಯಾಗಿ ಪ್ಲಾನ್ ಅನ್ನು ಮಾಡ್ಕೊಂಡಿದ್ರು ಅನ್ನೋ ಅನುಮಾನಗಳು ಕೂಡ ಈಗ ಪೊಲೀಸರಲ್ಲಿ ಬಂದಿರುವಂಥದ್ದು. ಹೀಗಾಗಿ ಈ ಬಾಂಬ್ ಏನು ಬ್ಲಾಸ್ಟ್ ಆಗಿದೆ ಅದರಲ್ಲೂ ಕೂಡ ಟೈಮರ್ ಅನ್ನ ಫಿಕ್ಸ್ ಮಾಡಿ ಒಂದು ಬಾಂಬನ್ನು ಬ್ಲಾಸ್ಟ್ ಮಾಡಲಾಗಿರುವಂಥದ್ದು. ಎಲ್ಲೋ ಒಂದು ಕಡೆ ಈ ಟೈಮರ್ ಅನ್ನ ಫಿಕ್ಸ್ ಮಾಡಿ ಬಾಂಬ್ ಬ್ಲಾಸ್ಟ್ ಮಾಡಿದ್ರಿಂದಾಗಿ ನಿಜವಾಗ್ಲೂ ಕೂಡ ಎಲ್ಲೋ ಒಂದು ರೀತಿಯಲ್ಲಿ ಗೊತ್ತಾಗ್ತಾ ಇರುವಂಥದ್ದು ಇದು ಶಂಕಿತ ಉಗ್ರರ ಶಂಕೆ ಅನ್ನೋದು ಕೂಡ ವ್ಯಕ್ತವಾಗ್ತಾ ಇದೆ. ಹೀಗಾಗಿ ಒಂದು ಮಾಹಿತಿಯ ಪ್ರಕಾರ ಶಾರಿಗೂ ಕೂಡ ಈತನ ಲಿಂಕ್ ಇದೆ ಅನ್ನೋ ಒಂದು ಅನುಮಾನಗಳು ಕೂಡ ಪೊಲೀಸರಿಗೆ ಹುಟ್ಕೊಂಡಿರುವಂಥದ್ದು. ಯಾಕಂತಂದ್ರೆ ಇಲ್ಲಿ ಬಳಸಲಾಗಿರುವಂಥ ವಸ್ತುಗಳು ಆ ರೀತಿ ಇದೆ. ಹೀಗಾಗಿ ಇದು ಬಿಸ್ನೆಸ್ ರೈವಲ್ರಿಗೋ ಅಥವಾ ವಿಧ್ವಂಸಕ ಕೃತ್ಯಕ್ಕೋ ಅನ್ನೋದು, ವಿಧ್ವಂಸಕ ಕೃತ್ಯ ಮಾಡಿ ಅನೇಕ ಜನರನ್ನ ಪ್ರಾಣ ತೆಗೆಯುವಂತಹ ಕೆಲಸವನ್ನು ಮಾಡೋದಕ್ಕೆ ಈ ಶಂಕಿತ ಮಾಡದ್ನ ಈ ರೀತಿಯಾದಂತಹ ಸ್ಫೋಟವನ್ನು ಅನ್ನೋ ಒಂದು ಅನುಮಾನಗಳು ಕೂಡ ಹುಟ್ಕೊಂಡಿರುವಂಥದ್ದು. ಈ ಎಲ್ಲ ಎಂಬುದಲ್ಲೂ ಕೂಡ ಪೊಲೀಸರು ಈಗ ತನಿಖೆಯನ್ನು ನಡೆಸ್ತಾ ಇರುವಂಥದ್ದು. ಅವರಿಗೆ ರಾಷ್ಟ್ರೀಯ ತನಿಖಾ ದಳ ಆಗಿರ್ಬೋದು, ಇನ್ನೆಲ್ಲ ಸ್ಟೇಟ್ ಇಂಟೆಲಿಜೆನ್ಸ್ ಆಗಿರ್ಬೋದು, ಎಲ್ಲರೂ ಕೂಡ ಬೆಳಗ್ಗೆನೆ ಇವತ್ತು ನಿನ್ನೆ ರಾತ್ರಿ 12 ಗಂಟೆಯವರೆಗೂ ಕೂಡ ಅಧಿಕಾರಿಗಳು ಅಲ್ಲೇ ಬಿಟ್ಟಿರ್ತಾರೆ. ಇವತ್ತು ಮುಂಜಾನೆಯ ತೆರಳಿ ಮತ್ತೆ ಅಲ್ಲಿ ಪರಿಶೀಲನೆ ನಡೆಸುವಂತಹ ಕೆಲಸವನ್ನು, ಏನಾದರೂ ವಸ್ತುಗಳು ಸಿಗುತ್ತಾ, ಯಾವುದಾದ್ರೂ ಅನುಮಾನಾಸ್ಪದ ವಸ್ತುಗಳು ಪತ್ತೆ ಆಗಿರುತ್ತಾ. ನಿನ್ನೆ ಬಾಂಬ್ ಸ್ಕ್ವಾಡ್ ಕೂಡ 1 ಇಂಚಿಂಚು ಜಾಗವನ್ನು ಕೂಡ ಪರಿಶೀಲನೆ ನಡೆಸುವಂತಹ ಕೆಲಸವನ್ನು ಕೂಡ ಮಾಡಿದ್ರು. ಆದರೆ ಯಾವುದೇ ವಸ್ತುಗಳು ಈಗ ತದನಂತರ ಸ್ಫೋಟವಾದ ನಂತರ ಸಿಕ್ಕಿರಲಿಲ್ಲ. ಈಗ ಸಿಕ್ಕಿರುವಂತಹ ವಸ್ತುಗಳನ್ನ ಈಗಾಗಲೇ ವಿಧಿವಿಜ್ಞಾನ ತಜ್ಞರು ತೆಗೆದುಕೊಂಡು ಹೋಗಿ ಪರಿಶೀಲನೆ ನಡೆಸುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಈ ಶಂಕಿತ ಉಗ್ರನ ಚಲನವಲನ ಏನಿದೆ ಅದು ಕೂಡ ಭಯ ಹುಟ್ಟಿಸುವಂಥದ್ದು. ಏನಾದರೂ ಬೇರೆ ಸ್ಥಳಗಳಲ್ಲಿ, ಅದರಲ್ಲೂ ಕೂಡ ಬೆಂಗಳೂರು ಅಂತಂದ್ರೆ ಒಂದು ಸಿಲಿಕಾನ್ ವ್ಯಾಲಿ ಅಂತ ಹೇಳ್ಬೋದು, ವೈಟ್ ಫೀಲ್ಡ್ ಭಾಗದಲ್ಲೂ ಕೂಡ ಅನೇಕ ಟೆಕ್ಕಿಗಳು, ಅನೇಕ ಐಷಾರಾಮಿ ಕಟ್ಟಡಗಳಾಗಿರ್ಬೋದು, ಅಥವಾ ಅಲ್ಲಿ ವಾಸಿಸುವಂತಹ ಜನರು ಕೂಡ ತುಂಬ ಹೈ ಕ್ಲಾಸ್ ಆಗಿರುವಂತಹ ಜನರು, IT-BT ಕಂಪನಿಗಳು ಕೂಡ ಹೆಚ್ಚಾಗಿರುತ್ತೆ. ಆ ಕಂಪನಿಗಳನ್ನೇನಾದರೂ ನಿಜವಾಗ್ಲೂ ಟಾರ್ಗೆಟ್ ಮಾಡಿದ್ರೆ ದೊಡ್ಡ ಮಟ್ಟದ ಅನಾಹುತ ಆಗ್ತಾ ಇತ್ತು. ಈಗ ರಾಮೇಶ್ವರಂ ಕೆಫೆಯಲ್ಲಿ 50ಕ್ಕೂ ಹೆಚ್ಚು ಮಂದಿ ಊಟ ಮಾಡುವಂಥ ಮತ್ತು ಟಿಫನ್ ಸೇವಿಸುವಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಸ್ಫೋಟ ಆಗಿರುವಂಥದ್ದು. ಈಗ 10 ಮಂದಿ ಗಾಯಗೊಂಡಿದ್ದಾರೆ, ಅವರಿಗೆ ಚಿಕಿತ್ಸೆ ಕೂಡ ನಡೀತಾ ಇರುವಂಥದ್ದು. ಈಗ ಇದನ್ನು ಹೊರತುಪಡಿಸಿದ್ರು ಕೂಡ ಈ ವ್ಯಕ್ತಿ ಎಲ್ಲಿಗೆ ಹೋದ, ಈ ಶಂಕಿತ ಎಲ್ಲಿಗೆ ಹೋಗಿದ್ದಾನೆ ಅನ್ನೋ ಒಂದು ನಿಟ್ಟಿನಲ್ಲಿ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಇದು ಬಿಸ್ನೆಸ್ ರೈವಲ್ರಿಗ ಅಥವಾ ವಿಧ್ವಂಸಕ
ವಿಧ್ವಂಸಕ ಕೃತ್ಯವನ್ನು ಮಾಡೋದಕ್ಕೆ ಈ ರೀತಿಯಾದಂತಹ ಸ್ಫೋಟ ಆಯಿತಾ ಅನ್ನೋ ಒಂದು ಅನುಮಾನಗಳು ಕೂಡ ಅಂತ ಒಂದು ಭಾಗದಲ್ಲಿ ಭಾಗಶಃ ಇದು ವಿಧ್ವಂಸಕ ಕೃತ್ಯಕ್ಕೆ ಒಂದು ಪ್ಲಾನ್ ಮಾಡಿ ಸ್ಫೋಟ ಮಾಡಿದ್ರು ಅನ್ನೋ ಒಂದು ಮಾಹಿತಿ ಕೂಡ ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗ್ತಾ ಇದೆ. ಹೀಗಾಗಿ ಈ ವಿಧ್ವಂಸಕ ಕೃತ್ಯವನ್ನು ಯಾರು ಮಾಡಿದ್ರು, ಈತನ ಹಿಂದೆ ಯಾರಿದ್ದಾರೆ, ಈತ ಎಲ್ಲೆಲ್ಲಿ ಒಂದು ಬಾಂಬನ್ನು ಎಲ್ಲಿ ತಯಾರು ಮಾಡ್ದ, ಕಚ್ಚಾ ವಸ್ತುಗಳನ್ನು ಎಲ್ಲಿ ಪಡೆದುಕೊಂಡ ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಪೊಲೀಸರು ತನಿಖೆಯನ್ನು ನಡೆಸ್ತಾರೆ. ಮುಂದಿನ ದಿನಮಾನಗಳಲ್ಲಿ ಎಲ್ಲ ಸತ್ಯಾಂಶಗಳು ಕೂಡ ಹೊರಗಡೆ ಬರಬೇಕಾಗಿದೆ. ದಿವ್ಯಾ, ರೈಟ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ವಿಶ್ವ. ಒಟ್ಟಾರೆ ರಾಮೇಶ್ವರಂ ಕೆಫೆಯ ಈ ಒಂದು ಪ್ರಕರಣವನ್ನು ನಾವು ಗಮನಿಸ್ತಾ ಹೋದರೆ, ನಿನ್ನೆ ಘಟನೆ ಆದ ತಕ್ಷಣವೇ ಬಾಂಬ್ ಪತ್ತೆ ದಳ ಬರುತ್ತೆ, ಬಾಂಬ್ ನಿಷ್ಕ್ರಿಯ ದಳ ಬರುತ್ತೆ, ಶ್ವಾನ ದಳ ಬರುತ್ತೆ, ಪ್ರಯೋಗಾಲಯ ತಜ್ಞರು ಬರ್ತಾರೆ. ಪ್ರತಿಯೊಂದು ಆಯಾಮದಲ್ಲೂ ಕೂಡ ತನಿಖೆಯನ್ನು ನಡೆಸಬೇಕು ಅಂತ ಹೇಳಿ 10 ತಂಡಗಳ ರಚನೆಯಾಗಿದೆ. ತಮಿಳುನಾಡು ಪೊಲೀಸ್ನವರು ಕೂಡ ಎಂಟ್ರಿ ಕೊಟ್ಟಿದ್ದಾರೆ. ಹಾಗಾಗಿ ಪೊಲೀಸ್ನರು ಘಟನಾ ಸ್ಥಳಕ್ಕೆ ದೌಡಾಯಿಸಿ ಏನೆಲ್ಲ ಮಾಹಿತಿಯನ್ನು ಕಲೆ ಹಾಕಬೇಕೋ ಅದೆಲ್ಲವನ್ನು ಕಲೆ ಹಾಕಿದ್ದಾರೆ. ಈಗ ಮಾಡಬೇಕಾಗಿರೋದು ಆರೋಪಿಯ ಪತ್ತೆ. ಆ ನಿಟ್ಟಿನಲ್ಲೂ ಕೂಡ ಕಾರ್ಯೋನ್ಮುಖರಾಗಿದ್ದಾರೆ. ಇದು ಬಹಳ ಮುಖ್ಯವಾದಂಥ ವಿಚಾರ. ಬಟ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೇರೆ ಏನಾದರೂ ಲಿಂಕ್ ಇದೆಯಾ? ಈ ಆಯಾಮದಲ್ಲಿ ತನಿಖೆ ನಡೆಸ್ತಿರುವಂತಹ ಪೊಲೀಸ್ನವರಿಗೆ ರಾಮೇಶ್ವರಂ ಕೆಫೆ ಸ್ಫೋಟ ಮತ್ತು ಮಂಗಳೂರಿನ ಕುಕ್ಕರ್ ಬಾಂಬ್ ಸ್ಫೋಟ ಇದಕ್ಕೆ ಲಿಂಕ್ ಕಂಡು ಬರ್ತಾ ಇದೆ. ಕಾರಣ ಏನು ಅಂತ ನೋಡ್ತಾ ಹೋಗೋದಾದ್ರೆ, ಕುಕ್ಕರ್ ಬಾಂಬ್ ಸ್ಫೋಟ ಪ್ರಕರಣದಲ್ಲಿ ಬಳಸಿದಂತಹ ಸ್ಫೋಟಕ ಸಾಮಗ್ರಿಯನ್ನೇ ಈ ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣದಲ್ಲೂ ಕೂಡ ಬಳಸಲಾಗಿದೆ. ಅಲ್ಲಿ ಬರುವಂತಹ ಫಾಗ್ ಇರಬಹುದು, ಅಲ್ಲಿ ಬಳಸಿರುವಂತಹ ನಟ್ಟು, ಬೋಲ್ಟು, ಡಿಟೋನೇಟರು, ಬ್ಯಾಟ್ರಿ ಇದೆಲ್ಲವನ್ನ ಗಮನಿಸಿದ್ರೆ ಈ ಒಂದು ನಿರ್ಧಾರಕ್ಕೆ ಪೊಲೀಸ್ನವರು ಬರ್ತಾ ಇದ್ದಾರೆ. ಬಟ್ ಕೂಲಂಕುಷವಾಗಿ ಸಮಗ್ರವಾಗಿ ತನಿಖೆ ಆದ ನಂತರದಲ್ಲಿ ಸತ್ಯ ಅನ್ನೋದು ಹೊರಗೆ ಬರುತ್ತೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.